ನಮಸ್ಕಾರ. ನಾನು ಸಿ ಬಿ ರಂಗನಾಥ್. ಪ್ರೀತಿಯ ಮಕ್ಕಳೇ, ನೀತಿಕತೆ ಸಂಖ್ಯೆ 573. ಇವತ್ತಿನ ಕತೆ ವಿಷದ ರೊಟ್ಟಿ. ಯಾರ್ಯಾರು ನಮ್ಮ CBR ನೀತಿಕತೆಗಳು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈಗ ಕತೆ ಆರಂಭ ಮಾಡೋಣ. ಯಾವುದು? ವಿಷದ ರೊಟ್ಟಿ. ಶಿವಪುರ ಅನ್ನೋ ಊರು. ಅಲ್ಲಿ ಕಮಲಮ್ಮ ಅನ್ನುವಂತಹ ಕೆಲಸ ಮಾಡೋ 45 ವರ್ಷದ ಹೆಣ್ಣುಮಗಳಿದ್ದಾಳೆ. ದಿನ ದುಃಖದಿಂದ ಕಣ್ಣೀರಲ್ಲಿ ಕೈ ತೊಳಿತಿದ್ದಾಳೆ. ಒಬ್ಬಂಟಿ. ಅವಳು ಅಕ್ಕಪಕ್ಕ ಅವ್ರಿವ್ರ ಮನೆಗೆ ಹೋಗಿ ಕಸ ಮುಸರೆ ಪಾತ್ರೆ ತೊಳೆಯೋದು ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇರೋಳು. ಏನೋ ಅವರ ಹಿಂದಿಂದ ಬಂದಿದ್ದು ಒಂದು ಸಣ್ಣ ಮುರುಕುಲ್ ಮನೆ ಇದೆ, ಅದನ್ನೇ ಹೆಂಗೋ ಮಾಡ್ಕೊಂಡಿದ್ದಾಳೆ. ಅವಳು ಶಿವಪುರದವಳು ಅಲ್ಲ, ಪಕ್ಕದ ಊರಿನವಳು. ಅಪ್ಪ ಅಮ್ಮ ಸತ್ತೋಗಿದ್ದರು, ಯಾರ ಮನೆಯಲ್ಲೋ ಬೆಳೆದಿದ್ಲು. 18-19 ವರ್ಷದೊಟ್ಟಿಗೆ ಈ ಕಡೆ ಶಿವಪುರದಲ್ಲಿ ಕೃಷ್ಣಪ್ಪ ಅಂತೇಳಿ ಆಟೋ ಡ್ರೈವರು ಅಂಥೇಳಿ ಅವನಿಗೆ ಕೊಟ್ಟು ಮದುವೆ ಮಾಡಬೇಕು. ಕೃಷ್ಣಪ್ಪ ಒಳ್ಳೆಯವನು. ಆದರೆ ಕೃಷ್ಣಪ್ಪನ ಅಮ್ಮ ರಾಧಮ್ಮ ಮಹಾ ಘಟವಾಣಿ. ಗಂಡನ ಜೊತೆ ಜಗಳ ಆಡಿ ಗಂಡನ ತಿಂದ್ಕೊಂಡಿದ್ಲು. ಮಗನ ಬಗ್ಗೆ ಭಾಳ ಪ್ರೀತಿ ಇತ್ತು. ಆದರೆ ಯಾವಾಗ ಸೊಸೆ ಬಂದ್ಲೋ, ಅದೇನೋ ಸೊಸೆ ಮಾಡಿದರೆ ಮಾಡಿದ ಕೆಲಸ ಇಲ್ಲನು ತಪ್ಪು ಕಾಣೋದು, ಅವಳನ್ನು ಊರಿಸ್ಕೊಂಡು ತಿನ್ನಕ್ಕೆ ಶುರು ಮಾಡಿಬಿಟ್ರು. ಮದುವೆಯಾಗಿ 1 ವರ್ಷ ಆದರೂ ಸಹಿತ ಇವಳು ಬಸ್ರಿನೂ ಆಗಲಿಲ್ಲ, ಜೊತೆಗೆ ಇವಳು ಕಾಟನೂ ತಡೆಯೋಕ್ಕಾಗಲಿಲ್ಲ. ದಿನ ಮಗನೆದುರಿಗೆ ಸೊಸೆಗೆ ಹೊಡೆಯೋದು ಬಡಿಯೋದು ಅವೆಲ್ಲ ಮಾಡೋಳು. ಅಕ್ಕಪಕ್ಕದವ್ರು ಪಂಚಾಯಿತಿ ಮಾಡೋರು. ಈತ ಅಮ್ಮನ ಪರವಾಗೂ ಮಾತಾಡೋಂಗಿಲ್ಲ, ಹೆಂಡತಿ ಪರವಾಗಿ ಮಾತಾಡೋಂಗಿಲ್ಲ. ಅಮ್ಮ ಮಾಡೋದು ತಪ್ಪು ಅಂತ ಗೊತ್ತಾದಾಗ ಏನೋ ಹೇಳೋಕೆ ಹೋದಾಗೇನೋ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ನೀನು ಈಗ ಬಂದಿರೋ ಅವಳು ಸೇರ್ ಹಿಡ್ಕೊಂಡು ಮಾತಾಡ್ತೀಯ ಅಂತ ದಬಾಯಿಸ್ಬಿಟ್ಟಿದ್ಲು. ಭಾಳ ಮೆದು ಮನಸ್ನವನು, ಮರ್ಯಾದಸ್ತ. ಎಲ್ಲ ಜನ ಏನೋ ನಿಮ್ಮ ಅಮ್ಮ ಹಿಂಗೆ, ನಿನ್ನ ಹೆಂಡತಿ ಹಿಂಗೆ ಬಾಳಿಸ್ತಾ ಇಲ್ಲ ಅಂತ ಅಂದಾಗ ತುಂಬ ಬೇಸತ್ತೇನು ಮಾಡ್ಬಿಟ್ಟ, ಊರು ಬಿಟ್ಟು ಹೋಗೇ ಬಿಟ್ಟ. 1 ದಿನ ಆಯ್ತು, 2 ದಿನ ಆಯ್ತು, 3 ದಿನ ಬರಲೇ ಇಲ್ಲ. ಎಲ್ಲಿ ಹೋದ ಅಂತ ಯಾರಿಗೂ ಗೊತ್ತಾಗಲಿಲ್ಲ. ಅವನೇನೋ ಇದ್ದಾಗ ಆಟೋ ಡ್ರೈವಿಂಗ್ ಕೆಲಸ ಮಾಡ್ತಿದ್ದ, ಜೀವನ ನಡೀತಿತ್ತು. ಈಗ ಜೀವನ ಆಗೋದು ಹೆಂಗೆ? ಆಗ ಅನಿವಾರ್ಯವಾಗಿ ಈ ನಮ್ಮ ಕಮಲಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಪಾತ್ರೆ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದು. ಮನೆ ಕೆಲಸ ಅವಾಗಲೇ. ಅವ್ರ ಅತ್ತೆ ರಾಧಮ್ಮ ಯಾವ ಕೆಲಸ ಮಾಡೋಂಗಿಲ್ಲ. ಅವಳು ತಂದು ಹಾಕಿ ತಿನ್ಕೊಂಡು ಎಲ್ಲರ ಮುಂದೆ ಜೋರು ಮಾಡ್ಕೊಂಡು ಇರೋದು. ಆದರೆ ಇಂಥ ಮುದುಕಿಗೂ ಸಹಿತ ಏನಾಗ್ಬಿಡ್ತು, ಕಾಯಿಲೆ ಬಿದ್ದು ಹಾಸಿಗೆ ಹಿಡಿದು ಬಿಡ್ತು. ಅದಕ್ಕೂ ಸಹಿತ ಜನ ಎಲ್ಲ ಉಗಿಯೋಕ್ಕೆ ಶುರು ಮಾಡಿದರು. ಮಗ ನೋಡು, ನೀನು ನೋಡಿಕೊಂಡು, ಮಗ ಸೊಸೆ ನೋಡಿಕೊಂಡು ಮೊಮ್ಮಗಳನ್ನ ಆಡ್ಕೊಂಡು ಇರೋದು ಬಿಟ್ಟು ಮೊಮ್ಮಗಳು ಇಲ್ಲ, ಈ ಕಡೆಗೆ ಮಗನೂ ಇಲ್ಲ, ಹೀಗೆ ಅಂತ ಬೈಯಕ್ಕೆ ಶುರು ಮಾಡಿದ್ರು. ಯಾಕೋ ಇದಕ್ಕೂ ಕ್ವಾರತ್ತು, ಇದಕ್ಕೂ ಕಾಯಿಲೆ ಬಂದ್ಬಿಡ್ತು. ಅತ್ತೆ ಇಷ್ಟೆಲ್ಲ ಉರಿಸ್ಕೊಂಡು ತಿಂದರೂ ಸಹಿತ ಕಾಯಿಲೆ ಇದ್ದಂತಹ ರಾಧಮ್ಮನ್ನ ಕಮಲಮ್ಮ ಪ್ರೀತಿಯಿಂದ ನೋಡ್ಕೊಂಡು ಉಪಚಾರ ಮಾಡಿದ್ಲು. ಆಗ ಅನ್ನಿಸ್ತು, ಅಯ್ಯೋ ನಾನು ಹೇಗೆ ತಪ್ಪು ಮಾಡಿಬಿಟ್ಟೆ, ನನ್ನ ಮಗನ ಸೊಸೆನ ಚೆನ್ನಾಗಿ ನೋಡ್ಕೊಂಡಿರ್ಬೇಕಿತ್ತು, ಎಂಥ ಒಳ್ಳೆಯವರು. ನಾನು ದುಷ್ಟ ಬುದ್ಧಿನಿ ಅಂಥೇಳಿ ಒಂದಿನ ಸೊಸೆನ ಕರೆದು, ನೋಡಿ ಮಗಳೇ, ತಪ್ಪು ಮಾಡಿಬಿಟ್ಟೆ, ನಿಮ್ಮ ಗಂಡ ಹೆಂಡ್ತಿನ ಬೇರೆ ಮಾಡಿಬಿಟ್ಟೆ, ನೀನು ಬದುಕು ಹಾಳು ಮಾಡಿಬಿಟ್ಟೆ, ಅದನ್ನು ಕ್ಷಮಿಸ್ಬಿಡುತ್ತಾ ಎಂದು ಕೈ ಮುಗಿದು. ಅತ್ತೆ ಯೋಚನೆ ಮಾಡಬೇಡಿ, ಎಲ್ಲ ಏನು ಮಾಡೋಕ್ಕಾಗತ್ತೆ ಅಂತ. ನೋಡು ಮಗಳೇ, ಇದು ಮನೆ ನಿನ್ನ ಹೆಸರಿಗೆ ಮಾಡಿದ್ದೀನಿ, ಇದು ನಿಮ್ಮ ಮಾವನ ಹೆಸರಿಗಿತ್ತು, ಮುರುಕುಲ್ ಮನೆ, ಇದೊಂದು ಆಶ್ರಯ. ನೀನು ಖಂಡಿತ ಬರ್ತಾನಮ್ಮ, ನಿನಗೆ ಒಳ್ಳೇದಾಗತ್ತೆ ಅಂತ ಆಶೀರ್ವಾದ ಮಾಡಿ ಸತ್ತು ಹೋಗ್ಬಿಡ್ತು ರಾಧಮ್ಮ. ಈಗಾಗಲೇ 24 ವರ್ಷ ಆಗಿಬಿಡ್ತು. ಈಗ 25ನೇ ವರ್ಷಕ್ಕೆ ಬಂದಿದೆ. ಏನು ಮಾಡೋದು? ಕಣ್ಣೀರು ಹಾಕೊಂಡು ಅಲ್ಲೇ 45 ವರ್ಷ ಪಾಪ ಕಮಲಮ್ಮ. ಏನಿಲ್ಲ, ಆಸ್ತಿ ಇಲ್ಲ, ಪಾಸ್ತಿ ಇಲ್ಲ, ಇರೋದೊಂದು ಬಾಡಿಗೆ ಕೊಡೋಂಗಿಲ್ಲ. ಅದೇ ಕೆಲಸ ಮಾಡ್ಕೊಂಡು ಹೊಟ್ಟೆಪಾಡು ಮಾಡ್ಕೊಂಡು ಇದ್ದಾಳೆ. ಗಂಡ ಇವತ್ತು ಬರ್ತಾನೆ, ನಾಳೆ ಬರ್ತಾನೆ ಕಾಯ್ತಾನೇ ಇದ್ದಾಳೆ. ಅವಳು ಆ ಊರಿನಲ್ಲಿ ಗಣಪತಿ ದೇವಸ್ಥಾನ ಇತ್ತು. ಪ್ರತಿದಿನ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕ್ಕೊಂಡು ಬರೋಳು. 25 ವರ್ಷದಿಂದ ನಿರಂತರ ಮಾಡ್ತಿದ್ದಾಳೆ. ಅರ್ಚಕರು ಪಾಪ 60 ವಯಸ್ಸಿನವರು ನೋಡ್ತಾನೇ ಇದ್ದರು. ಹಾಗಾಗಿ ಮಾತಾಡಿ ಧೈರ್ಯ ಹೇಳೋರು. ಈಗ 1 ವರ್ಷದ ಕೆಳಗಡೆಗೆ ಅರ್ಚಕರಿಗೆ ಇವಳು ನೋಡಿದ ಕೂಡಲೇ, ಕಮಲಮ್ಮ ಭಾರತ ಇಲ್ಲಿ ನಿಮ್ಮ ಗಂಡನ ವಿಷಯ ಗೊತ್ತಾಯ್ತಾ? ಇಲ್ಲ ಸ್ವಾಮಿ ಅಂತ ಕಣ್ಣೀರು ಹಾಕ್ಬಿಟ್ಟು, ಯೋಚನೆ ಮಾಡಬೇಡ, ನೋಡು ಆ ದೇವಸ್ಥಾನದ ಹಿಂದ್ಗಡೆಗೆ ಅಶ್ವತ್ಥ ವೃಕ್ಷ ಇದೆಯಲ್ಲ, ಅಲ್ಲಿ ಒಬ್ಬರು ಅವಧೂತರು ಕೂತಿದ್ದಾರೆ. ನೀನು ಹೋಗು, ಅವ್ರಿಗೆ ನಮಸ್ಕಾರ ಮಾಡು. ನಿನಗೆ ನೀನೇನು ಹೇಳಲೇಬೇಡ, ನಿನ್ನ ಗಂಡನ ಬಗ್ಗೆ ಅವರೇ ಹೇಳ್ತಾರೆ ತಾಯಿ, ನಿಂಗೆ ಒಳ್ಳೇದಾಗಲಿ ಅಂತ ಕಳಿಸ್ಬಿಟ್ಟು. ಇವಳು ಪ್ರದಕ್ಷಿಣೆ ಮಾಡಿ ಅರ್ಚಕರು ನಮಸ್ಕಾರ ಮಾಡಿ ಅಲ್ಲಿ ಹೋಗಿ ನೋಡ್ತಾಳೆ. ಅವಧೂತರು ನೋಡ್ಲಿಕ್ಕೆ ಹುಚ್ಚುಚ್ಚೋ ಬೆಪ್ಪಕೊಂಡಂಗೆ ಕಾಣ್ತಾರೆ. ಆದರೆ ಅವರು ಏನೋ ಯೋಚನೆ ಮಾಡ್ತಾ ಕೂತವರು ಯಾವಾಗ
ಕಮಲಮ್ಮ ಬಂದ್ಲು. ಓ ಬಾರಮ್ಮ ಕಮಲಮ್ಮ, ಬಾ 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 ಅಂತ ಕರೆದುಬಿಟ್ರು. ಹುಡುಗ ಆಶ್ಚರ್ಯ, ನನ್ನ ಹೆಸರು ಗೊತ್ತಾಯಿತು ಅಂತ. ತಾಯಿ ಯೋಚನೆ ಮಾಡಬೇಡ, ಈಗ 24 ವರ್ಷ ಕಷ್ಟಪಟ್ಟಿದೀಯ, ಇನ್ನೊಂದು ವರ್ಷ ಕಷ್ಟಪಡಬೇಕು. ನಿನ್ನೆಲ್ಲ ಗ್ರಹಚಾರ ಎಲ್ಲ ಕಳೆಯುತ್ತೆ, ನಿನ್ನ ಗಂಡ ನೀನು ಹುಡ್ಕೊಂಡು ಬರ್ತಾನೆ. ಆದರೆ ತಾಯಿ ನೀನು ಒಂದು ಕೆಲಸ ಮಾಡಬೇಕು. ಸ್ವಾಮಿ ಏನು ಹೇಳಿ, ನಾನು ಬಡವಳು, ದುಡ್ಡು ಕಾಸು ಖರ್ಚು ಮಾಡಲಿಕ್ಕಾಗಲ್ಲ, ನೀವೇನು ಹೇಳಿದ್ರು ಮಾಡ್ತೀನಿ, ನನ್ನ ಗಂಡ ಬಂದರೆ ಸಾಕು ಅಂಥೇಳಿ ನಮಸ್ಕಾರ ಮಾಡಬೇಕು. ತಾಯಿ, ದುಡ್ಡು ಕಾಸು ಅಲ್ಲ ನೋಡಮ್ಮ, ನೀನೇನು ತಿಂತೆ ಅದರಲ್ಲಿ ಒಂದು ಹಿಡಿ ಅನ್ನದಾನ ಮಾಡಬೇಕು 1 ವರ್ಷ. ಆಗ ಈ ಅನ್ನದಾನದ ಪುಣ್ಯ ಫಲದಿಂದ ನಿನ್ನ ಗಂಡ ಬರ್ತಾನೆ. ಇದ್ರ ಶ್ರದ್ಧೆಯಿಂದ ಮಾಡು ಅಂದ್ಕೂಡಲೇ ಆಯ್ತು ಸ್ವಾಮಿ ನಮಸ್ಕಾರ ಮಾಡಿ ಹೋಗ್ಬಿಟ್ಟು. ಯಾವಾಗ ಅವಧೂತರು ಹೇಳಿದ್ಲು ಮಾರದಿನಿಂದ ಅವಳು ದಿನ ಮಾಡ್ಕೊಳ್ತಾ ಇದ್ದೇನೆ 2 ರೊಟ್ಟಿ ಮಧ್ಯಾಹ್ನಕ್ಕೆ ತಿನ್ನೋಳು. ಇನ್ನು ಸಾಯಂಕಾಲ ಇವ್ರ ಮನೇಲಿ ಏನಾದ್ರು ತಂಗಳು ಉಳಿದಿದ್ದು ತಿಂಡಿ ಪಂಡಿ ಕೊಟ್ಟಿದ್ರೆ ಸಾಯಂಕಾಲ ಇಟ್ಕೊಂಡು ತಿನ್ನೋಳು, ಇಲ್ಲಿ ಉಪವಾಸ ಇದ್ದು ಬಿಡೋಳು. ಊಟ ತಿಂಡಿ ಬಗ್ಗೆ ಆಸಕ್ತಿನೇ ಇರಲಿಲ್ಲ. ಈಗ ಇಲ್ಲೇನು ಮಾಡಿದ್ಲು, ಹೆಚ್ಚಿನ ಆದಾಯ ಇಲ್ಲ, 3 ರೊಟ್ಟಿ ಮಾಡಿದ್ಲು ಅನ್ನದಾನ ಅಂತೇಳಿ. ಇವಳು ಬೆಳಗ್ಗೆ ಕೆಲಸಕ್ಕೆ ಹೋದ್ರೆ ರೊಟ್ಟಿ ಮಾಡಿ ಇಟ್ಟು ಹೋಗೋಳು. ಇವಳೇನು ಮಾಡಿದ್ಲು, ಒಂದು ಹಳೆ ತಟ್ಟೆನಲ್ಲಿ ಮನೆ ಮುಂದ್ಗಡೆ ಒಂದು ಗೂಡಿತ್ತು, ಒಂದು ರೊಟ್ಟಿ ಹಾಕಿಟ್ಟು ಕೈ ಮುಗಿದು, ಅಪ್ಪ ಯಾರಾದರೂ ಪುಣ್ಯಾತ್ಮರು ಈ ಸ್ವೀಕಾರ ಮಾಡ್ರಿ ಅಂತ ನಮಸ್ಕಾರ ಮಾಡಿ ಹೋಗ್ಬಿಡೋಳು. 6 ತಿಂಗಳಿಗೆ ಆಗ್ತಿತ್ತು. ಅವಳು ಮಧ್ಯಾಹ್ನ ಬಂದು ನೋಡೋಷ್ಟೊತ್ತಿಗೆ ಯಾರೋ ರೊಟ್ಟಿ ತೊಗೊಂಡು ಹೋಗ್ತಿದ್ರು, ಯಾರೋ ಪುಣ್ಯಾತ್ಮರು ತೊಗೊಂಡು ಹೋದಲ್ಲಪ್ಪ, ನನ್ನ ಅನ್ನದಾನದ ಫಲದಿಂದ ನನ್ನ ಗಂಡ ಬಂದರೆ ಸಾಕು ಅಂತ ಕೊಡ್ತಿದ್ದೆ. 6 ತಿಂಗಳಾದ್ಮೇಲೆ ಒಂದ್ಸಲಿ ನೋಡಿದ್ಲು, ಯಾವಾಗಲೂ ಬರಬೇಕಾದ್ರೆ ಆ ದೇವಸ್ಥಾನದ ಹತ್ರ ಓಡಾಡೋ ಒಬ್ಬ ಭಿಕ್ಷುಕ ಹುಚ್ಚುಚ್ಚಾಗಿದ್ದ, ಗಡ್ಡ ಮೀಸೆ ಬಿಟ್ಕೊಂಡವನು. ಯಾವಾಗಲೂ ಒಂದೇ ಒಂದು ಮಾತು, ಒಳ್ಳೇದು ಮಾಡೋರಿಗೆ ಒಳ್ಳೇದಾಗತ್ತೆ, ಕೆಟ್ಟದ್ದು ಮಾಡಿದವ್ರು ಕೆಟ್ಟದಾಗತ್ತೆ. ಅವನೇನು ಮಾಡ್ತಿದ್ದಾನೆ, ಇವಳು ಬರೋಷ್ಟೊತ್ತಿಗೆ ತಟ್ಟೆಯಲ್ಲಿ ರೊಟ್ಟಿ ತೊಗೊಂಡು ಹೋದ. ಓಹೋ, ಇವನ ತೊಗೊಂಡು ಹೋಗ್ತಿರೋದು, ಯಾರು ತೊಗೊಂಡು ಹೋಗ್ಲಪ್ಪ, ಒಟ್ನಾಗ ಅವ್ರ ಆಶೀರ್ವಾದದಿಂದ ಹಾರೈಸ್ಲಿ, ನನ್ನ ಗಂಡ ಬರಲಿ ಅಂತ ಅಂದ್ಕೊಂಡು. ಇದೇನಾಯ್ತು, ಈಗ ಆಗ್ತಾನೇ ಇದೆ. 364 ದಿನ ಆಗೋಗಿದೆ. ಅವತ್ತು 364ನೇ ದಿನ, ಅಯ್ಯೋ ಇನ್ನೊಂದು ದಿನ ಈ ಥರ ಅನ್ನದಾನ ಮಾಡಿಬಿಟ್ರೆ ನನ್ನ ಗಂಡ ಬರ್ತಾನೆ ಅಂದ್ಕೊಂಡ್ಳು. ಅವತ್ತು ಇವಳು ಬರೋಷ್ಟೊತ್ತಿಗೆ ಆ ಭಿಕ್ಷುಕನು ಬಂದಿದ್ದ. ಅವನಿಗೆ ಇವಳೇ ಕೈಯಾರೆ ರೊಟ್ಟಿಯನ್ನು ಕೊಟ್ಟಳು. ಅಣ್ಣ, ನನ್ನ ಗಂಡ ಬರ್ತಾನೆ, ಹೇಳು ಅಂದಾಗ ಅವನು ಎತ್ತಲಾಗೋ ನೋಡಿಕೊಂಡು, ಒಳ್ಳೇದು ಮಾರೋರು ಒಳ್ಳೇದಾಗತ್ತೆ, ಕೆಟ್ಟದ್ದು ಮಾರೋರು ಕೆಟ್ಟದಾಗತ್ತೆ ಅಂತ ಅನ್ಕೊಂಡು ಹೋಗಿಬಿಟ್ಟ. ಇವಳಿಗೆ ಅಲ್ಲ ಇವನ್ ಮನೆ ಹಾಳಾಗೋಗ, 1 ವರ್ಷ ನಿರಂತರವಾಗಿ ಕಷ್ಟಪಟ್ಕೊಂಡು ರೊಟ್ಟಿ ಮಾಡಿ ಇಟ್ಟಿದ್ದೀನಿ, ತೊಗೊಂಡು ಹೋಗಿದ್ದಾನೆ, ಇಲ್ಲ ಬರ್ತಾನೆ ಅಂತ ಒಂದು ಮಾತು ಹೇಳೋಕ್ಕೇನಾಗಿತ್ತು? ಹುಚ್ಚುಚ್ಚಾಗ ಅಂದ್ಕೊಂಡು ಒಳ್ಳೇದು ಮಾರು ಒಳ್ಳೇದಾಗತ್ತೆ, ಕೆಟ್ಟದ್ದು ಮಾಡಿದವ್ರು ಕೆಟ್ಟದಾಗತ್ತೆ ಅಂತಾನಲ್ಲ. ನಾನು ಯಾರಿಗೆ ಕೆಟ್ಟದ್ದು ಮಾಡಿದ್ದೀನಿ? ಅಲ್ಲಮ್ಮ, ನಿಂಗೆ ಒಳ್ಳೇದಾಗಲಿ ಅಂತ ಹೇಳ್ಬೋದಾ? ಇಲ್ಲ, ಇವನು ಮಹಾ ನೀಚ, ಇವನು ದುಷ್ಟ, ಇವನು ಯಾರೋ ಕ್ರೂರಿ, ಮಾಡ್ತೀನಿ ತಡಿ ಅಂತೇಳಿ ಏನು ಮಾಡಿದ್ಲು, ರಾತ್ರೆಲ್ಲ ಯೋಚನೆ ಮಾಡಿದ್ಲು. ಇಲ್ಲ, ಇಂಥವ್ನು ಬದುಕಿಡ್ಬಾರ್ದು, ಸಾಯ್ತು ಬಿಡಬೇಕು ಅಂಥೇಳಿ ಬೆಳಗ್ಗೆ 3 ರೊಟ್ಟಿ ಮಾಡಬೇಕಾದ್ರೆ 2 ರೊಟ್ಟಿ ಚೆನ್ನಾಗಿರೋದು ಮಾಡಿ, 3ನೇ ರೊಟ್ಟಿ ಹಿಟ್ಟಿಗೆ ಏನು ಮಾಡಿಬಿಟ್ಲು, ಮನೆಯಲ್ಲಿ ಇಲಿ ಪಾಷಾಣ ಹಾಕಿ ಕಲಿಸ್ಬಿಟ್ಲು, ರೊಟ್ಟಿ ಮಾಡಿಬಿಟ್ಲು. ಇವನು ನಂಗೊಂದು ಒಳ್ಳೇದು ಬಯಸಿಲ್ಲ, ಮಾಡ್ತೀನಿ ಸತ್ತು ಹೋಗಲಿ ಅಂತೇಳಿ ರೊಟ್ಟಿ ಮಾಡಿ ತಟ್ಟೆಲ್ಲ ಇಟ್ಟುಬಿಟ್ಲು. ಅವತ್ತು ಕೆಲಸಕ್ಕೆ ಹೋಗಕ್ಕೆ ಮನಸ್ಸು ಬರಲೇ ಇಲ್ಲ ಅಂಥೇಳಿ ಮಲ್ಕೊಂಡಾಗ ನಿದ್ದೆ ಬಂದುಬಿಡ್ತು. ಯಾವಾಗ ಎಚ್ಚರ ಆಯಿತು, ಕಪಾಳ ಕೊಡ್ದಂಗಾಯಿತು. ಯಾರೋ ನೋಡ್ತಾಳೆ, ಅರೆ ನಾನು ಎಂಥ ತಪ್ಪು ಕೆಲಸ ಮಾಡಿಬಿಟ್ಟೆ. ಅಲ್ಲ, ಭಿಕ್ಷುಕ ಮಾಡಿದ್ದೇನು? ನನಗೆ ಅವಧೂತ್ರ ಹೇಳದಂಗೆ ಯಾರಿಗಾದರೂ ಒಬ್ರಿಗೆ 1 ರೊಟ್ಟಿ ಅಪ್ಪ ದಾನ, ಅದೇನು ಕಷ್ಟ? ನನ್ನ ಗಂಡ ಬರೋದ್ರ ಬಗ್ಗೆ ಅಥವಾ ನನ್ನ ಗಂಡ ಓಡೋಗೋಂಗೆ ಮಾಡಿದ್ದು ಯಾರು? ಪಾಪ ಈ ಭಿಕ್ಷುಕನೇ ಅಲ್ಲ. ಆದರೆ ನನ್ನ ಎಲ್ಲ ಹೊಟ್ಟೆಲಿರೋ ದ್ವೇಷನ ಅವನ ಮೇಲೆ ತೀರಿಸ್ಕೊಂಡು ಅವ್ನು ಕೊಲ್ಲೋಕೆ ಹೋಗಿ ಇಲ್ಲೇ ಚೇಚೆ ಮಾಡಬಾರ್ದು. ಅವನೇನು ಹೇಳಿದ್ದನು, ಒಳ್ಳೇದು ಮಾಡೋರಿಗೆ ಒಳ್ಳೇದಾಗುತ್ತೆ, ಕೆಟ್ಟದ್ದು ಮಾಡೋರು ಕೆಟ್ಟದಾಗತ್ತೆ. ನಾನು ಅವನಿಗೆ ಕೆಟ್ಟದ್ದು ಮಾಡೋಕೆ ಹೋಗ್ತಿದ್ದೀನಿ, ಅಯ್ಯೋ ಹಾಗಾಗಬಾರ್ದು ಅನ್ನೋ ಜೊತೆಗೆ ಅಲ್ಲೆಲ್ಲೋ ದಡದಡ ಯಾರೋ ಬರೋದು ಕೇಳಿತ್ತು, ಅಯ್ಯೋ ವಿಷದ ರೊಟ್ಟಿ ತಿಂದು ಅವ್ನು ಸತ್ತು ಹೋಗ್ಬಿಡ್ತಾನೆ, ಸಾಯ್ಬಾರ್ದು, ದೇವರು ಓಡ್ ಬಂದು ಅವ್ನು ದೂರ ಬರ್ತಿದ್ದ ತಕ್ಷಣ ತಟ್ಟೆ ತೊಗೊಂಡು ಹೋಗಿ ಒಳಗಡೆ ಇಟ್ಕೊಂಡ್ಳು. ಆದರೆ ಇವತ್ತು ಅನ್ನದಾನ ಮಾಡಬೇಕಲ್ಲ, ಊಟ ಮಾಡೋ ತನ್ನ ತಟ್ಟೆಯಲ್ಲಿ 1 ರೊಟ್ಟಿ ತಂದು ಇಟ್ಲು. ಸೀದಾ ಅವನ ಮುಖ ನೋಡೋಕೆ ಧೈರ್ಯ ಬರಲಿಲ್ಲ, ಅವನು ರೊಟ್ಟಿ ತೊಗೊಂಡು ಹೋಗಿಬಿಟ್ಟ. ಈ ರೊಟ್ಟಿಯನ್ನೇನಾದರೂ ನಾನು ಹೊರಗಡೆ ಒಗಾಸಿದ್ರೆ ನಾಯಿ ಬೆಕ್ಕು ತಿಂದು ಸತ್ತೋಗ್ತಾವೆ, ಹಕ್ಕಿ ಪಕ್ಷಿ ತಿಂದು ಸತ್ತೋಗ್ತಾವೆ, ಹಂಗಾಗಬಾರ್ದು ಅಂತೇಳಿ ಮನೆ ಹಿಂದ್ಗಡೆ ಒಂದು ಗುಂಡಿ ತೋಡಿ ಅದನ್ನು ಹೂತು ಮಣ್ಣು ಮುಚ್ಚಿ ಯಾವ ಕೈಲಿ ಇತ್ತಿದ್ದಂಗೆ ಒಂದು ಕಲ್ಲು ಸಹಿತ ಹೇರಿದ್ಲು. ಕೈ ಕಾಲು ತೊಳ್ಕೊಂಡ್ಲು, ಬಂದು ಕೂತೇ ಬಿಟ್ಲು. ದೇವರೇ, ಏನಪ್ಪ ನನಗೆ ಕೆಟ್ಟ ಬುದ್ಧಿ ಕೊಟ್ಟಿದ್ದಿ, ಪಾಪ ಬಡಪಾಯಿ ತಿರ್ಕ ಸತ್ತೋಗ್ಬಿಡೋನು ಭಿಕ್ಷುಕ ಅಂಥೇಳಿ ಊಟ ತಿಂಡಿ ಮಾಡಲೇ ಇಲ್ಲ, ಕೆಲಸಕ್ಕೆ ಹೋಗೋಕ್ಕೂ ಮನಸ್ಸು ಬರಲಿಲ್ಲ. ಹಾಗೆ ಮತ್ತೆ ಅಳ್ತಾ ಮಲ್ಕೊಂಡ್ಬಿಟ್ಟಿದ್ದ. ಇದಾಗ 1 ಗಂಟೆ ಆಗಿದೆ, ಯಾರೋ ಬಾಗಿಲು ತಟ್ಟೋ ಸುದ್ದು. ಅರೆ, ನಮ್ಮ ಮನೆಗೆ ಯಾರು ಬರ್ತಾಳೆ? ಈ ಮುರುಕಲ್ ಮನೆಗೆ ಬಾಗಿಲು ತೆಗೆದು ನೋಡ್ತಾಳೆ,
ಮಾಸಲಾಗಿರೋ ಬಿಳಿ ಪಂಚೆ, ಬಿಳಿ ಜುಬ್ಬ ಹಾಕ್ಕೊಂಡಿದ್ದಾನೆ ಒಬ್ಬ ವ್ಯಕ್ತಿ. ಸುಮಾರು 50 ವರ್ಷ, ಗಡ್ಡ ಮೀಸೆ ಎಲ್ಲ ಬೆಳ್ಳಗಾಗಿಬಿಟ್ಟಿದೆ, ಏನೋ ದಣಿವು, ಅದರ ಕಣ್ಣುಗಳೇನೇನೋ ಹೊಳಪು. ಸ್ವಾಮಿ, ಯಾರು ನೀವು ಅಂದ್ಲು. ಎಲ್ಲೋ ನೋಡ್ದಂಗಿದೆ, ಗೊತ್ತಾಗ್ತಿಲ್ಲ. ಕಮಲ, ನಾನು ನೀನು ಕೃಷ್ಣಪ್ಪ, ಗೊತ್ತಾಗ್ಲಿಲ್ವ ಅಂದಾಗ, ಅಯ್ಯೋ ಸ್ವಾಮಿ ಅಂತೇಳಿ ಅವನ ಕಾಲಿಗೆ ಬೇರೆ ಬಿಟ್ಲು. ಬನ್ನಿ ಬನ್ನಿ, ಅಯ್ಯೋ ದೇವ್ರೆ, ಕಣ್ಣು ಬಿಟ್ಟುಬಿಟ್ಟ, ಅವಧೂತ್ರ ಹೇಳಿದ್ ನಿಜ ಆಯಿತು, ಬನ್ನಿ ಬನ್ನಿ ಅಂತೇಳಿ ಕರ್ಕೊಂಡು ಒಳಗೋದ್ಲು, ಕೈಕಾಲು ತೊಳೆದ್ಲು. ಕಮಲ, ಬಹಳ ದೂರದಿಂದ ಬಂದುಬಿಟ್ಟಿದ್ದೀನಿ. ಇಷ್ಟು ವರ್ಷ ಕಾಶಿಲಿದ್ದೆ, ಯಾರೋ ಗುರುಗಳ ಸೇವೆ ಮಾಡ್ತಾ ಇದ್ದೆ, ಅಲ್ಲಿ ಅವ್ರ ಸೇವೆ ಮಾಡ್ಕೊಂಡಿದ್ದೆ. ಅವ್ರು ಹೇಳಿದರು, ನೀನು ಕರ್ಮ ಎಲ್ಲ ಕಳೀತು, ಹೋಗಪ್ಪ, ನಿನ್ನ ಹೆಂಡತಿ ಕಾಯ್ತಾ ಇದ್ದಾಳೆ, ನಿನ್ನ ತಾಯಿ ಇಲ್ಲ ಅಂತ ಎಲ್ಲ ಹೇಳಿದರು. ನೋಡು, ನೀನು ಹುಡ್ಕೊಂಡು ಬಂದೆ, ಏನು ದುರಾದೃಷ್ಟ, ಭಾಳ ಹಸಿವು, ನೀರು ಅಂತ. ಸೀದವಳು ಬನ್ನಿ ಅಂತ ಕರ್ಕೊಂಡು ಕೈಕಾಲು ತೊಟ್ಟು ಕೂಡ್ತಿದ್ದಾಗೆ ಏನು 2 ರೊಟ್ಟಿ ಇತ್ತಲ್ಲ, ಒಂದು ವಿಷದ ರೊಟ್ಟಿ ಹೂತು ಹಾಕಿದ್ದಾಳೆ, 2 ರೊಟ್ಟಿಯಲ್ಲಿ ಒಂದು ಭಿಕ್ಷುಕನಿಗೆ ಕೊಟ್ಟಿದ್ಲು, ಇನ್ನೊಂದು ರೊಟ್ಟಿ ತಂದು ಕೊಟ್ಲು. ಅವನು ಸ್ವಲ್ಪ ನೀರು ಕುಡಿದು ಅಂತೇಳಿ ರೊಟ್ಟಿ ತಿನ್ನಕ್ಕೆ ಶುರು ಮಾಡ. ಕಮಲ, ಏನು ಚೆನ್ನಾಗಿದೆ ಈ ರೊಟ್ಟಿ, ಅಯ್ಯೋ ಈ ರೊಟ್ಟಿನ ಕಡೆ ನಿನ್ನ ಜೀವ ಉಳಿಸಿದ್ದ. ಈಗ ಬರ್ತಾ ಇದ್ನಲ್ಲ, ಎಲ್ಲೆಲ್ಲೋ ರೈಲು ಪೈಲು ಹಿಡ್ಕೊಂಡು ಬಂದವ, ದುಡ್ಡು ಕೊಡ್ಲಿಕ್ಕೆ, ಟಿಕೆಟ್ ತೊಗೊಳಕ್ಕೆ ನನ್ನ ಹಣ ಇರಲಿಲ್ಲ, ಬೆಂಗಳೂರಿಗೆ ಬಂದುಬಿಟ್ಟೆ. ಬೆಂಗಳೂರಿಗೆ ನಮ್ಮೂರಿಗೆ ಬರೋಣ ಅಂತ ನೋಡಿದರೆ ಇವತ್ತು ಬಸ್ ಸ್ಟ್ರೈಕ್. ಕೊನೆಗೆ ಯಾವುದೋ ಲಾರಿ ಹತ್ಕೊಂಡು ಬಂದೆ, ಆ ಲಾರಿ ಬೈಪಾಸ್ ರೋಡ್ನಲ್ಲಿ ನಿಲ್ತು. ಅಲ್ಲಿಂದ 6 ಕಿಲೋಮೀಟ್ರ್ ನಡ್ಕೊಂಡು ಬಂದೆ. ನನಗೆ ಊಟ ತಿಂಡಿ ಏನು ಸೇರೇ ಇರಲಿಲ್ಲ. ಇವತ್ತು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ನಿನ್ನೆ ಧ್ಯಾನ ಮಾಡ್ಕೊಂಡು ಬಂದೆ. ಊರು ಹೊರಗೆ ಕಟ್ಟೆ ಮೇಲೆ ಇನ್ನೇನು ಸತ್ತೆ ಅಂತ ಬಿದ್ದು ಬಿಟ್ಟಿದ್ದೆ, ಹೊಸವು ಬಾಯಾಕೆ. ಆಗ ನೋಡು, ಅದು ಯಾರೋ ಕಂಡು ಬಿಡ್ತೀನಿ, ಅವನೊಬ್ಬ ಭಿಕ್ಷುಕ, ಹುಚ್ಚುಚ್ಚಾಗಿದ್ದ, ಗಡ್ಡ ಮೀಸೆ ಬಿಟ್ಟಿದ್ದಾನೆ. ಸ್ವಾಮಿ ನೀರು, ಹಶು ಅಂತ ಹೇಳಿದೆ. ಅವನು ಪಾಪ ಅಯ್ಯೋ ಪಾಪ ಅಂದ್ಕೊಂಡು ತನ್ನ ಹತ್ರದ್ದು ಒಂದು ರೊಟ್ಟಿ ಕೊಟ್ಟ, ಗಬ ತಿಂದೆ, ಒಂದು ಸ್ವಲ್ಪ ನೀರು ಕೊಟ್ಟ, ಕುಡಿದೆ. ಸ್ವಾಮಿ, ತಾವ್ಯಾರು, ತಮ್ಮ ಹೆಸರೇನು, ನಾನು ಪ್ರಾಣ ಉಳಿಸ್ತೀರಿ ಅಂದಾಗ, ಒಳ್ಳೇದು ಮಾಡೋರು ಒಳ್ಳೇದಾಗತ್ತೆ, ಕೆಟ್ಟದ್ದು ಮಾಡೋರು ಕೆಟ್ಟದಾಗತ್ತೆ ಅಂತ ಹೋಗೇ ಬಿಟ್ಟ ಕಣೆ. ಅದರಿಂದನೇ ಪ್ರಾಣ ಬಂದು ಮನೆ ತನಕ ಬಂದ ಕಣೆ. ನೀ ರೊಟ್ಟಿ ಇದೇ ಥರ ರುಚಿ ಇತ್ತು ಕಡೆ, ಏನು ಚೆನ್ನಾಗಿದೆ ಅಂತ ರೊಟ್ಟಿ ತಿಂದ. ಆ ಜೋಳಿ ಕಪಾಳ ಕೊಡ್ದಂಗೆ, ಅಯ್ಯೋ ದೇವ್ರೇ, ನಾನು ಎಂಥ ಕೆಲಸ ಮಾಡಿಬಿಟ್ಟಿದ್ದೆ. ಅಯ್ಯೋ, ನಾನು ಕೊಟ್ಟಿದ್ದು ತಿರುಕನಿಗೆ ರೊಟ್ಟಿ, ತಿರುಕ ತಗೊಂಡು ಹೋಗಿ ನನ್ನ ಗಂಡನ ಜೀವ ಉಳಿಸಿದ್ದಾನೆ. ನಾನೇನಾದರೂ ವಿಷದ ರೊಟ್ಟಿನೇ ಇಟ್ಟುಬಿಟ್ಟಿದ್ರೆ ಅದು ನನ್ನ ಗಂಡ ತಿಂದು, ಅಯ್ಯೋ ನನ್ನ ಮಾಂಗಲ್ಯ ಭಾಗ್ಯ ಹೋಗ್ಬಿಡೋದು. ಯಾರು ಗಂಡನಿಗೆ ಹಂಪತ್ತು ಹಿಂಗೆ ಆಗ್ಬಿಡ್ತಲ್ಲ, ಕಲ್ಗಲ್ಲ ಬಡ್ಕೊಳ್ಳು, ನಡೆದಿದ್ದಲ್ಲ ಕಣ್ಣೀರು ಹಾಕ್ತಾ ಗಂಡನಿಗೆ ಹೇಳಿದ್ಲು. ಗಂಡ ಸಮಾಧಾನ ಮಾಡ್ದ, ನಡಿ ನೋಡ್ಕೊಂಬರೋಣ, ಪಾಪ ನಮ್ಮ ಪ್ರಾಣ ಉಳಿದೋನ ಅಂಥೇಳಿ ಸೀದಾ ಸಾಯಂಕಾಲ ಹೋದರು. ನೋಡ್ತಾರೆ, ಆ ಭಿಕ್ಷುಕ ಇಲ್ಲೇ ಇಲ್ಲ. ಆಮೇಲೂ ಹುಡುಕಿದ್ರು, ಸಿಗಲೇ ಇಲ್ಲ. ಆಯಿತು, ನಮ್ಮ ಪ್ರಾಣ ಉಳಿದವನು, ಎಲ್ಲರೂ ಚೆನ್ನಾಗಿ ಹಾರೈಸಿದ್ರು. ಮಾಡ್ದಿನ ಹೋದರು, ಅವಧೂತರಿರಲಿಲ್ಲ. ಅರ್ಚಕರಿಗೆಲ್ಲ ಹೇಳಿ ಒಂದು ಅರ್ಚನೆ ಮಾಡಿಸಿದ್ರು. ಅವತ್ತಿಂದ ಮತ್ತೆ ಬಂದವನು ಒಂದು ಸಣ್ಣ ಪುಟ್ಟ ಅಂಗಡಿ ಹಾಕ್ಕೊಂಡು ಆತ ಮರ್ಯಾದೆಯಿಂದ ಜೀವನ ಮಾಡ್ತಾ ಕಮಲಮ್ಮನ ಕೆಲಸ ಮಾಡೋದು ನಿಲ್ಲಿಸಿ ಕೈಲಾದ 4 ಜನಕ್ಕೆ ಸಹಾಯ ಮಾಡ್ಕೊಂಡು ಬದುಕಿದ್ರು. ನೋಡಿ ಮಕ್ಕಳೇ, ಯಾವತ್ತೂ ಸಹಿತ ನಾವು ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದಾಗುತ್ತೆ, ಕೆಟ್ಟದನ್ನು ಮಾಡಿದರೆ ಕೆಟ್ಟಾಗತ್ತಲ್ವಾ. ನೀವೇನು ಮಾಡ್ತೀರಿ ಇನ್ಮೇಲೆ? ಯಾವಾಗಲೂ ಒಳ್ಳೆ ಕೆಲಸ ಮಾಡಿ. ನಿಮ್ಗೆ ಒಳ್ಳೆಯದಾಗಲಿ. ನಮಸ್ಕಾರ.